ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು. ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ಸಹಕಾರಿ ಬಂಧುಗಳೇ, ನಾನು ಸಹಕಾರಿ ಸಂಘದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆದರೆ ಇದೇನಪ್ಪ, ಒಂದು ಶಾಪಿಂಗ್ ಮಾಲ್ ಹತ್ರ ನಿಂತ್ಕೊಂಡು ಇವರು ಸಹಕಾರಿ ಸಂಘದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲರಿಗೂ ಅನಿಸ್ಬೋದು. ಬನ್ನಿ, ನಾನು ಪರಿಚಯ ಮಾಡಿಕೊಡ್ತೀನಿ. ಅಮೃತ ದಿನಸಿ ಮನೆ. ಮನೆ ಅಂದ ತಕ್ಷಣ ನೀವು ಅಂದ್ಕೊಳ್ತೀರಾ, ಓ ಇದು ದಿನಸಿ ಮನೆ ಅಂದರೆ ಶಾಪಿಂಗ್ ಮಾಲ್. ಅಲ್ಲ, ಅಮೃತ ದಿನಸಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ. ಸೊ ನಾವು ಎಲ್ಲ ಕಡೆ ನೋಡಿದ್ದೀವಿ, ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಸಹಕಾರ ಸಂಘಗಳಿದೆ, ಪತ್ತಿನ ಸಹಕಾರ ಸಂಘಗಳಿದೆ, ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ. ಅಲ್ಲಿನ ವ್ಯವಹಾರ ಏನು? ಹಣಕಾಸು ಕೊಡೋದು ತಗೊಳ್ಳೋದು, ಪತ್ತು ಕೂಡಿಡುವಂಥದ್ದು, FD, ಈ ರೀತಿಯಾಗಿ ಹಣಕಾಸಿನ ವ್ಯವಹಾರ ಇರುತ್ತೆ. ಆದರೆ ಈ ಒಂದು ಸೌಹಾರ್ದದ ವಿಶೇಷ ಏನಂದರೆ, ದಿನಸಿ ತಗೊಳ್ಳೋದು, ದಿನಸಿ ವ್ಯಾಪಾರದ ಒಂದು ಕೆಲಸನೇ ಇಲ್ಲಿನ ವಿಶೇಷ. ಯಾರು ಕಸ್ಟಮರ್ ಆಗಿ ಬರ್ತಾರೆ ಒಂದು ಶಾಪಿಂಗ್ ಮಾಲಲ್ಲಿ ಅಥವಾ ಈ ಒಂದು ದಿನಸಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ, ಅವರೇ ಇದರ ಒಬ್ಬ ಸದಸ್ಯರು, ಅವರೇ ಷೇರುದಾರರು. ಬನ್ನಿ, ಈ ಸೌಹಾರ್ದ ಸಹಕಾರ ಹೇಗೆ ನಡೀತಾ ಇದೆ. ಅಮೃತ ದಿನಸಿ ಮನೆ, ಅಮೃತ ದಿನಸಿ ಸೌಹಾರ್ದ ಸಹಕಾರಿ, ಇದರ ವಿಶೇಷತೆ ಏನು ನೋಡ್ಕೊಂಡು ಬರೋಣ. ಆತ್ಮೀಯ ಸಹಕಾರಿ ಬಂಧುಗಳೇ, ನಾವು ಎಲ್ಲ ಭಾಗದಲ್ಲೂ ಸಹ ಒಂದು ಸಹಕಾರ ಸಂಘ, ಪತ್ತಿನ ಸಹಕಾರ ಸಂಘ ನೋಡ್ತೀವಿ, ಕೋಆಪ್ರೇಟಿವ್ ಬ್ಯಾಂಕ್ಸ್ ನೋಡ್ತೀವಿ, ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರದ ಒಂದು ಸಹಕಾರ ಸಂಘಗಳನ್ನು ನೋಡ್ತೀವಿ. ಇವತ್ತು ಇಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇರೋಂಥದ್ದು ಈ ಅಮೃತ ದಿನಸಿ ಸೌಹಾರ್ದ ಸಹಕಾರಿ. ಈ ಒಂದು ದಿನಸಿ ಸೌಹಾರ್ದ ಸಹಕಾರಿಯ ವಿಶೇಷ ಏನಂದರೆ, ಇಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಇಲ್ಲ, ಕೊಡೋದು ತಗೊಳ್ಳೋದು ಏನೂ ಇಲ್ಲ. ಇಲ್ಲಿರೋದೊಂದೇ ದಿನಸಿಯ ಮುಖ್ಯ. ದಿನಸಿಯಿಂದ ಇದೊಂದು ಸೌಹಾರ್ದ ಹೇಗೆ ನಡೆಯುತ್ತೆ, ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಗರ್ತಿಗೆರೆ ರಾಘಣ್ಣನವರು ಅಂತ ಎಲ್ಲರಿಗೂ ಗೊತ್ತು. ಸಹಕಾರಿಗಳ ಒಂದು ವಲಯದಲ್ಲಿ ಏನಿದೆ, ಸೌಹಾರ್ದ ಸಹಕಾರಿಗಳಿರಲಿ, ಯಾರೇ ಹಿರಿಯ ಸಹಕಾರಿಗಳಿರಲಿ, ರಾಘಣ್ಣವ್ರ ಪರಿಚಯ ಇಲ್ಲದೇ ಇರೋರೇ ಇಲ್ಲ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ರಾಘಣ್ಣವರ ಅನುಭವ, ಈ ದಿನಸಿ ಸೌಹಾರ್ದವನ್ನು ಯಾಕೆ ಸ್ಥಾಪನೆ ಮಾಡಿದ್ರು, ಇದರ ಉದ್ದೇಶ ಏನೋ ಅವ್ರ ಹತ್ರ ಕೇಳೋಣ. ನಮಸ್ಕಾರ ರಾಘಣ್ಣವರೇ. ರಾಘಣ್ಣವರೇ, ಈ ಒಂದು ದಿನಸಿ ಸೌಹಾರ್ದ ಮಾಡಿದ್ರಲ್ಲ, ನೀವು ಯಾವ ವರ್ಷದಿಂದ ಮಾಡಿದ್ರಿ ಇದನ್ನು? ಇವರು ಒಂದು ಸೊಸೈಟಿ ಇರ್ತಿಲ್ಲ, ಪ್ರೈವೇಟು, ಅದು ಭಾಳ ಚೆನ್ನಾಗಿ ನಡೆದಿತ್ತು. ಅದಕ್ಕೆ ನಮ್ಮ ನಯನಾ ಕುಮಾರ್ ಅಂತ ಹೇಳಿ ಅವರು, ನಾವು ಇದು ಮಾಡ್ತಾಯಿದ್ದೀವಿ, ಇದು ಹೇಗೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಶೇರ್ ಕಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ. ಹೆಂಗೆ ಶೇರು ಅಂದರೆ ಏನು, ಹೆಂಗೆ ಎಷ್ಟು ಕಲೆಕ್ಟ್ ಮಾಡ್ತೀರಾ? ಈ ಶೇರು ಒಂದು ಶೇರು 5,000 ಶೇರು ಅಂತ 50-60 ಶೇರ್ ಕಲೆಕ್ಟ್ ಮಾಡಿ ಈ ಸ್ಟಾರ್ಟ್ ಮಾಡಿದ್ದು. ಮೊದಲು ಯಾವ ವರ್ಷದಲ್ಲಿ ಶುರು ಮಾಡಿದ್ರು? ಮೊದಲು ಅದೇ ಒಂದು 4 ವರ್ಷ ಆಯ್ತು. 5 ವರ್ಷ. ನೀವು ಅವಾಗ ಸಂಸ್ಥಾಪಕರಾಗಿದ್ರಿ, ಅವಾಗ ಹೆಂಗೆ ಅನಿಸ್ತು ನಿಮಗೆ? ಅವಾಗ ಮಾಡ್ತೀವಿ ಅಂದರೆ ನಮ್ಗೆ ಖುಷಿ ಆಯಿತು. ಎಲ್ಲ ನಮ್ಮ ಸ್ನೇಹಿತರೆ ಎಲ್ಲ ಇವರೆಲ್ಲ ಆ ಸೊಸೈಟಿ ಚೆನ್ನಾಗಿ ಅವರೇ ಕೆಲಸ ಮಾಡ್ತಾಯಿದ್ರು. ಹಂಗಾಗಿ ಇದು ಚೆಂದ ನಡೀತದೆ, ಆಗ್ಬೋದು ಅಂತ ನಮ್ಮದು 2 ಶೇರ್ ಇತ್ತು ಇವಾಗೆ ಹಾಕಿ ಸ್ಟಾರ್ಟ್ ಮಾಡಿ ಚೆನ್ನಾಗಿ ನಡೀತಾ ಇದೆ. ನಾವು ಸಂತೋಷ ನಮಗೆ. ನಿಮ್ಮ ಅನುಭವ, ನೀವು ಸಹಕಾರಿ ಕ್ಷೇತ್ರದಲ್ಲಿ ಇರೋರು, ನಿಮ್ಮ ಅನುಭವ ಏನು ಅನಿಸುತ್ತೆ? ಸಹಕಾರಿ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ರೆ ಅದರಲ್ಲಿ ಈ ದಿನಸಿ ಸಹಕಾರಿ ಮಾಡ್ತಕ್ಕಂಥವ್ರು ಎಲ್ಲ ಇವರು ಎಲ್ಲ ಒಳ್ಳೆ ಅನುಭವ ಇರ್ತಕ್ಕಂಥವ್ರು, ಮತ್ತು ಎಲ್ಲ ಅನುಕೂಲ, ಜಮೀನು ವ್ಯವಸ್ಥೆ ಎಲ್ಲ ಇರ್ತಕ್ಕಂಥವ್ರು, ಯಾರು ಸಾಮಾನ್ಯದವ್ರು ಯಾರು ಇಲ್ಲ. ಆಗಿರೋದ್ರಿಂದ ಇದು ಚೆನ್ನಾಗಿ ನಡ್ಕೊಂಡ್ಬರ್ತಾ ಇದೆ. ಹೌದು, ನಿಮ್ಮಂಥವ್ರು ದೊಡ್ಡವ್ರ ಆಶೀರ್ವಾದ ಇರೋದೇ ಒಂದು ದೊಡ್ಡ ವಿಷಯ. ಇದು ಒಂದು ಸೌಹಾರ್ದ ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ ನಿಮ್ಮಂಥವ್ರ ಮಾರ್ಗದರ್ಶನ ಇರಬೇಕು, ಹಿರಿಯರು ನೀವು. ಸೊ ಈಗ ಇರೋಂಥ ಎಲ್ಲ ಒಂದು ಹೊಸಬ್ರು ಬೋರ್ಡ್ಗೆ ಏನು ಒಂದು ಒಳ್ಳೆ ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ನಡೀತಾ ಇರೋ ಬೋರ್ಡ್ಗೆ ಇದು ಚೆನ್ನಾಗಿ ನಡೀತಾ ಇದೆ, ಹೀಗೆ ಚೆನ್ನಾಗಿ ನಡೆಸಿ ಇನ್ನಷ್ಟು ಉಪಯೋಗ ಆಗಿ ಎಲ್ಲರೂ ಬಳಸ್ಕೊಂಡು ಅಲ್ವಾ?
ನಿಮ್ಮ ಅನುಭವದಲ್ಲಿ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಿಲ್ತದೆ. ಇವ್ರಿಗೆಲ್ಲ ಯಾವಾಗ ಯಾವಾಗ ಬಂದು ನೀವು ಮಾರ್ಗದರ್ಶನ ಮಾಡ್ತಿರ್ತೀರಾ? ಇಲ್ಲಿಗೆ ಬರ್ತಾ ಇರ್ತೀರಾ? ಬರ್ತಾರೆ. ಬಂದು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಿರ್ತೀರಾ? ಖುಷಿ ಅನ್ಸತ್ತಾ? ಈ ಸೊಸೈಟಿ ಖುಷಿ ಅನ್ಸತ್ತಾ ನಿಮಗೆ? ನಿಜವಾಗ್ಲು ಇದು ಹೆಂಗ್ ಉಪಯೋಗ ಆಗತ್ತೆ ಈಗ ಸಹಕಾರಿಗಳಿಗೆ ಈ ಸೊಸೈಟಿ? ಇಲ್ಲಿ ಮುಂಚೆ ನಮ್ಮ ಗರ್ತಿಗರಲ್ಲಿ ನಾವು ಅಡುಗೆ ಮಾಡಬೇಕು ಅಂದರೆ ಒಂದು ಬೇಳೆ ಸಿಗ್ತಾ ಇರಲಿಲ್ಲ, ಒಂದು ರವೆ ಸಿಗ್ತಾ ಇರಲಿಲ್ಲ. ಅದು ರವೆ ತಂದು ಉಪ್ಪಿಟ್ಟು ಮಾಡಿದರೆ ಅದು ಬೇಯ್ತಾ ಇರಲಿಲ್ಲ, ಅದು ಬೇಳೆ ಸರಿ ಬೇಯ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ನಾವೆಲ್ಲ ಎಲ್ಲ ಹೊರಗಡೆ ತಿರುಗಾಟ ಬರ್ತಾ ಇದ್ರೆ 1 kg 2 kg ಹಿಡ್ಕೊಂಬರೋದು, ನಾವು ಏನಾದ್ರು ಬರ್ತಾ ಹಿಡ್ಕೊಂಬರೋದು. ಅಂತಂದೇಳಿ ಇದು ಭಾಳ ಅವಶ್ಯಕತೆ ಇದ್ದಿದ್ದು, ಭಾಳ ಅವಶ್ಯಕತೆ ಇದ್ದಿದ್ದು. ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರು. ಹೌದು, ಅದು ಭಾಳ ಇಂಪಾರ್ಟೆಂಟ್ ಅದು. ಅದು ಒಳ್ಳೆಯದು. ಈಗ ಎಲ್ಲ ಒಂದು ಸಹಕಾರಿಗಳಿಗೂ ನಾನು ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಹಿರಿಯರು ಈ ಒಂದು ದಿನಸಿ ಸೌಹಾರ್ದ ಸಹಕಾರಿಗೆ ಮಾರ್ಗದರ್ಶನ ಮಾಡ್ತಾರೆ, ಬಂದು ಈಗಿನ ಪೀಳಿಗೆಗೆ ಇದು ಹೇಗೆ ನಡೀಬೇಕು, ಏನೆಲ್ಲ ಅನುಕೂಲ ಇರಬೇಕು ಅಂತ ಕೇಳ್ಕೊಳ್ತಾರೆ. ಹಿರಿಯರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಧನ್ಯವಾದವನ್ನು ಹೇಳ್ತೀನಿ. ನಮಸ್ಕಾರ ರಾಘಣ್ಣವ್ರೆ. ನನ್ನ ಹೆಸರು ನಯನ್ ಕುಮಾರ್ ಅಂತೇಳಿ, ಅಮೃತ ದಿನಸಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಈ 4 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸ್ಕೊಂಡು ಬರ್ತಾಯಿದ್ದೀನಿ. ಈ ದಿನಸಿ ಮನೆ ಅನ್ನೋದೊಂದು ಪ್ರಾರಂಭ ಆಗಿದ್ದೇ ಈ ಹಳ್ಳೀಲಿ ಒಳ್ಳೆ ಸಮಾನ ಮನಸ್ಕರೆಲ್ಲರೂ ಏನಾದ್ರು ಒಂದು ಈ ಊರಿಗೆ ನಾವು ಕೊಡಬೇಕು. ಏಕೆಂದರೆ ನಾವು ವೈಯಕ್ತಿಕವಾಗಿ ಎಲ್ಲರೂ ಕೂಡ ನಮ್ಮ ವೃತ್ತಿಲಿ ಅಥವಾ ನಮ್ಮ ಅಗ್ರಿಕಲ್ಚರ್ ಆಗಿರ್ಬೋದು, ಇದರಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಆದರೆ ಈ ಸಮಾಜಕ್ಕೆ ನಾವೇನಾದ್ರು ಒಂದು ಕೊಡಬೇಕು ಅಂತ. ಏಕೆಂದರೆ ಒಬ್ಬ ಮನುಷ್ಯನಿಗೆ ಏನನ್ಸುತ್ತೆ ಅಂದರೆ, ತಾನು ಬೆಳೆಯೋದು ಅಥವಾ ತಾನು ತನ್ನ ಮನೇಲಿ ಏನೇ ಇರ್ಬೋದು, ಅವನು ಆ ಸಮಾಜದಲ್ಲಿ ಹೇಗೆ ಗುರುತಿಸ್ಕೊಂತಾನೆ, ಆ ಸಮಾಜ ಅವನನ್ನು ಹೇಗೆ ಗುರುತಿಸುತ್ತೆ, ಇದನ್ನು ನೋಡಿದಾಗ ನಾವೆಲ್ಲ ಒಂದಿಷ್ಟು ಜನ ಸಮಾನ ಮನಸ್ಕರು ಕೂತ್ಕೊಂಡು ಈ ಊರಿಗೋಸ್ಕರ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಆಲೋಚನೆ ಬಂತು. ಆ ಆಲೋಚನೆಯೇ ಇವತ್ತಿನ ಈ ಸೂಪರ್ ಮಾರ್ಕೆಟ್ ಆಗಿ ನಿಂತಿದೆ. ಅದಕ್ಕೆಲ್ಲ ಹಿನ್ನೆಲೆ ತುಂಬ ಇದೆ. ಅದನ್ನು ನಡೆಸ್ಬೇಕಾರೆ ಅಥವಾ ಅದನ್ನು ಮಾಡ್ಬೇಕಾರೆ, ಆ ಶೇರ್ ತರಬೇಕಾರೆ, ಆ ಹಿನ್ನೆಲೆಯಲ್ಲಿ ತುಂಬ ಇದೆ. ಆದರೆ ಅದನ್ನೆಲ್ಲ ಮೀರಿ ನಮ್ಮ ಏನು ಈಗ ಡೈರೆಕ್ಟ್ರ್ ಬಾಡಿ ಇದೆ, ಅವರೆಲ್ಲರ ತುಂಬ ಪರಿಶ್ರಮದಿಂದ ಅವರು ದಿನ ಬೆಳಗ್ಗೆ ಆದ್ರೂ ಕೂಡ ಒಂದು ಶೇರ್, ಈ ಸಂಸ್ಥೆಗೆ ಏನು ಅಂದರೆ ಶೇರೇ ಮುಖ್ಯ. ಒಂದು ಸಂಸ್ಥೆ ಸದೃಢವಾಗಿ ನಿಲ್ಲಬೇಕು ಅಂದರೆ ಆ ಸಂಸ್ಥೆಯಲ್ಲಿ ಎಷ್ಟು ಶೇರ್ ಇದೆ ಅನ್ನೋದೇ ನೋಡ್ತಾರೆ. ಆ ಸಂಸ್ಥೆಗೆ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಡೆಪಾಸಿಟ್ ಇದೆ ಅಥವಾ ಓಡಿ ಇದೆ, ಈ ಥರದ್ದು ಯಾರೂ ನೋಡಲ್ಲ. ಆ ಸಂಸ್ಥೆಯ ಮೂಲ ಬಂಡವಾಳ ಎಷ್ಟಿದೆ ಅಂತೇಳಿ. ಆ ದೃಷ್ಟಿಯಿಂದ ನಮ್ಮ ಆಲೋಚನೆ ಹೇಗಿತ್ತು ಅಂದರೆ, ಈ ಸಂಸ್ಥೆಗೆ ಬೇಕಾಗಿರೋ ಮೂಲ ಸೌಕರ್ಯಗಳಿಗೆ ಎಷ್ಟು ಬಂಡವಾಳ ಬೇಕೋ ಅಷ್ಟು ಶೇರ್ ಬಂಡವಾಳವಾಗೇ ಬರಬೇಕು ಅನ್ನೋದು ನಮ್ಮ ಆಲೋಚನೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಹೊರಟಾಗ ಪ್ರಾರಂಭದಲ್ಲಿ ನಮಗೊಂದು 300 ಜನ ಶೇರ್ದಾರರಿಂದ ಒಂದು 25 ರಿಂದ 28 ಲಕ್ಷ ರೂಪಾಯಿ ಶೇರ್ ಬಂಡವಾಳ ಸಂಗ್ರಹ ಮಾಡಿ ನಾವು ಜಿಲ್ಲಾ ವ್ಯಾಪ್ತಿಗೆ ಕೋಆಪ್ರೇಟಿವ್ ಸೊಸೈಟಿನಲ್ಲಿ ರಿಜಿಸ್ಟರ್ ಆಗ್ಬಿಟ್ಟು ಜಿಲ್ಲಾ ವ್ಯಾಪ್ತಿನ ತಗೊಂಡ್ವಿ. ಶೇರ್ ಕಲೆಕ್ಷನ್ ಮಾಡಿದ್ವಿ. ಪ್ರಾರಂಭದಲ್ಲಿ 25 ಲಕ್ಷ ನಮ್ಮ ಶೇರ್ ಬಂಡವಾಳ ಇದ್ದಿದ್ದು ಇವತ್ತಿನ ದಿನಕ್ಕೆ ಒಂದು 38 ರಿಂದ 40 ಲಕ್ಷ ರೂಪಾಯಿ ಶೇರ್ ಬಂಡವಾಳನೂ ಹೊಂದಿದ್ದೀವಿ. ಒಂದು 500 ರಿಂದ 600 ಜನ ಶೇರ್ದಾರರು ನಮ್ಮಲ್ಲಿ ಈಗ ಆಲ್ರೆಡಿ ಇದ್ದಾರೆ. ಅದಲ್ಲದೆ ದಿನ ನಮ್ಮಲ್ಲಿ ಖರೀದಿ ಬಂದವರು ಕೂಡ ಅವರೇ ವಾಲಂಟಿಯರ್ಸ್ ಆಗಿ ಶೇರನ್ನು ಹಾಕ್ತಾಯಿದ್ದಾರೆ. ನಾವು ಮಿನಿಮಮ್ ಶೇರ್ ಅಂತ ಒಂದು 5,000 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ 1 ಲಕ್ಷದವರೆಗಿದೆ. ಅವರ ಇಚ್ಛಾನುಸಾರ ಅವರ ಅನುಕೂಲಕ್ಕೆ ತಕ್ಕನಾಗಿ ಶೇರನ್ನು ನಮ್ಮಲ್ಲಿ ಹಾಕ್ತಾಯಿದ್ದಾರೆ. ಯಾರಿಗೂ ಕೂಡ ನಾವು ಫೋರ್ಸ್ ಮಾಡೋದಿಲ್ಲ ಅಥವಾ ಯಾರಿಗೂ ಕೂಡ ಶೇರ್ ಬೇಡ ಅಂತಲೂ ಹೇಳೋದಿಲ್ಲ. 2 ಥರದ್ದಿದೆ. ಏನು ಅಂದರೆ, ಒಬ್ಬ ಸಾಮಾನ್ಯ ಜನನೂ ಕೂಡ, ಒಬ್ಬ ಕೂಲಿಕಾರನೂ ಕೂಡ ನಮ್ಮಲ್ಲಿ ಶೇರ್ದಾರನಾಗಿರಬೇಕು. ಒಬ್ಬ ಇರುವಂಥವನು ತುಂಬ ಅನುಕೂಲ ಇದೆ, ಅವನು ಕೂಡ ನಮ್ಮಲ್ಲಿ ಶೇರ್ದಾರನಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರೇಷಿಯೋನ ಇಟ್ಟಿದ್ದೀವಿ. ಅದಲ್ಲದೆ ನಮ್ಮ ಡೈರೆಕ್ಟ್ರ್ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿರೋದ್ರಿಂದ, ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಇಂಥ ಹಳ್ಳಿನಲ್ಲೂ ಕೂಡ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸೂಪರ್ ಮಾರ್ಕೆಟ್ ನಿಂತಿದೆ ಅಂದರೆ ಅದಕ್ಕೆಲ್ಲ ನಮ್ಮ ಡೈರೆಕ್ಟರ್ಸು, ನಮ್ಮ ಇಲ್ಲಿರುವಂಥ ಸದಸ್ಯರೇ ಕಾರಣ. ಎಲ್ಲರೂ ಕೂಡ ನಾವು ಹೋಗಿ ಶೇರ್ ಕೇಳಿದಾಗ ಅವ್ರು ತುಂಬ ಖುಷಿಯಿಂದ ಈ ಥರದ್ದು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಎಲ್ಲರೂ ಕೂಡ ಬರೀ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳ ಬಗ್ಗೆನೇ ಚಿಂತೆ ಮಾಡ್ತಿರುವಾಗ ನೀವು ಊರಿಗೆಂದು ಏನೋ ಅನುಕೂಲತೆ ಬೇಕು, ನಮ್ಮ ಊರಿನ ಜನರಿಗೇನೋ ಒಂದು ಅವಶ್ಯಕತೆ ಇರುವಂಥ ವಸ್ತುಗಳನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ಹೊರಟಿದ್ದೀರಿ, ಒಳ್ಳೆಯದಾಗಲಿ ಅಂತೇಳಿ ನಮಗೆ ಶೇರ್ಗಳನ್ನು ಕೊಟ್ಟಿದ್ದಾರೆ. ಆ ಪ್ರತಿಫಲನೆ ಈಗ ಇರುವಂಥ ಈ ಅಮೃತ ದಿನಸಿ ಕೋಆಪ್ರೇಟಿವ್ ಸೊಸೈಟಿ. ಇದು ಈಗ ಆಲ್ರೆಡಿ ಪ್ರಾರಂಭದ ದಿನಗಳಿಂದನೂ ಕೂಡ ವರ್ಷದಿಂದ ವರ್ಷಕ್ಕೆ ಉತ್ತಮ ಏಳಿಗೆಯಲ್ಲಿ ಬರ್ತಾಯಿದ್ದು. ಲಾಸ್ಟ್ ಇಯರ್ ನಮ್ಮ ಸಂಸ್ಥೆ ಒಂದು 2 ಕೋಟಿ ತನಕ ಟ್ರಾನ್ಸಾಕ್ಷನ್ ಮಾಡಿದೆ. ಪ್ರಾರಂಭ ದಿನಗಳಲ್ಲಿ ನಮ್ಮ ಸಂಸ್ಥೆ ಒಂದು 90 ಲಕ್ಷದಿಂದ ಒಂದು ಪ್ರಾರಂಭ ಆಗಿರೋದು. ಈ ಒಂದು 3-4 ವರ್ಷದಲ್ಲಿ ನಾವು 2 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನಿಗೆ ಹೋಗಿದ್ದೀವಿ.
ಹಾಗೆ ಮೂಲ ಬಂಡವಾಳ ಅಂತೇಳಿ ನಮ್ಮ ಸಂಸ್ಥೆಯಲ್ಲಿರುವಂಥದ್ದು ಒಂದು 65 ಲಕ್ಷ ರೂಪಾಯಿ ತನಕ ಮೂಲ ಬಂಡವಾಳನೇ ಇದೆ. ರ್ಯಾಕಿಂದ ಹಿಡಿದು ಪ್ರತಿಯೊಂದು ಕೂಡ ಮೂಲ ಬಂಡವಾಳದಲ್ಲೇ ಹಾಕಿದ್ದೀವಿ. ಅದಲ್ಲದೆ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಪ್ರಾರಂಭದ ದಿನಗಳಲ್ಲಿ ಸಂಸ್ಥೆ ಹೇಳ್ಬೇಕಂದಾಗ ಡೆಪಾಸಿಟ್ ಬೇಕಾಗತ್ತೆ. ನಾವು ಯಾವುದೇ ರೀತಿಯಾದ ಲೋನ್ಗಳನ್ನು ಪಡೆದಿಲ್ಲ. ನಮಗೆ ತಿಳಿದವರು ಒಂದು ಸ್ವಲ್ಪ ಗೊತ್ತಿರೋರ ಹತ್ರ ನಾವು ಒಂದಿಷ್ಟು ಡೆಪಾಸಿಟನ್ನು ಒಂದು 10 ರಿಂದ 15 ಲಕ್ಷ ರೂಪಾಯಿ ಡೆಪಾಸಿಟನ್ನು ತಾಂಡಿದ್ದೀವಿ. ಅದಕ್ಕೆ ನಾಮಿನಲ್ಲಾಗಿ ಅವ್ರಿಗೆ ಇಂಟ್ರೆಸ್ಟ್ನ ಕೊಡ್ತಾಯಿದ್ದೀವಿ. ಅದಲ್ಲದೆ ಈ ಸಂಸ್ಥೆನಲ್ಲಿ ಏನು ಸಂಸ್ಥೆ ದುಡಿಯುತ್ತೋ ಆ ದುಡಿದು ಅದರಲ್ಲಿ ಉಳಿದಿರುವಂಥದ್ದನ್ನ ನಮ್ಮ ಎಲ್ಲ ಷೇರ್ದಾರಿಗೂ ಡಿವಿಡೆಂಟ್ ರೂಪದಲ್ಲಿ ಹಂಚಬೇಕು ಅನ್ನೋದು ನಮ್ಮ ಆಲೋಚನೆ ಇದೆ. ಹಾಗೆ ಷೇರ್ದಾರಿಗೆ ಎಲ್ಲ ಕಡೆ ಏನಾಗುತ್ತೆ ಅಂದರೆ ಷೇರ್ದಾರಿಗೆ ಏನು ಬೆನಿಫಿಟ್ ಸಿಗುತ್ತೆ, ಎಲ್ಲ ಆಯಿತು ಹೌದು ಬೇರೆ ಕಡೆ ಹೋದರೆ ನಮಗೆ ಸಾಲ ಸಿಗುತ್ತಪ್ಪ, ಇಲ್ಲೇನು ಸಿಗುತ್ತೆ ಅಂತ ಕೇಳಿದಾಗ ನಮ್ಮ ಷೇರ್ದಾರಿಗೆ ಇಲ್ಲಿ ಏನೇ ಅವರು ಪರ್ಚೇಸ್ ಮಾಡಿದ್ರು ಕೂಡ ಅವರಿಗೆ 3% ಎಕ್ಸ್ಟ್ರಾ ಡಿಸ್ಕೌಂಟ್ನ ಕೊಡ್ತಾಯಿದ್ದೀವಿ. ಅದು ಷೇರ್ದಾರಿಗೋಸ್ಕರ. ಮತ್ತು ಜನರಲಿ ಎಲ್ಲ ಕಸ್ಟಮರಿಗೂ ಕೂಡ ಒಂದು ನಾಮಿನಲ್ಲಾಗಿ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಷೇರ್ದಾರಿಗೆ ಅಡಿಷ್ನಲ್ ಡಿಸ್ಕೌಂಟ್ ಅಂತ 3% ಕೊಡ್ತಾಯಿದ್ದೀವಿ. ಹಾಗೆ ಅವರಿಗೆ ಪ್ರೋತ್ಸಾಹಧನ ಈ ಥರದ್ದು ಷೇರ್ದಾರರಿಗೆ ನೇರವಾಗಿ ನಮ್ಮ ಕೈಲಿ ಏನು ಸಾಧ್ಯನೋ ಆ ಥರದ ಬೆನಿಫಿಟ್ಗಳನ್ನೆಲ್ಲ ಮಾಡಿಕೊಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ನಡ್ಕೊಂಬರ್ತಾಯಿದೆ. ಹಾಗೆ ನಮ್ಮ ಸ್ಟಾಫ್ ಒಂದು 10 ಜನ ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆಳಗ್ಗೆ 8 ಗಂಟೆಗೆ ಓಪನ್ ಆದರೆ ಸಂಜೆ 10 ಗಂಟೆ ತನಕ ಓಪನ್ ಇರುತ್ತೆ. ಆ ಟೈಮ್ನಲ್ಲಿ ಎಲ್ಲ ಸಮಯದಲ್ಲೂ ಇದ್ದು ಅವರು ಅತ್ಯುತ್ತಮ ರೀತಿಯಲ್ಲಿ ಈ ಸಂಸ್ಥೆನ ಬೆಳೆಸ್ಕೊಂಡು ಹೋಗ್ತಾಯಿದ್ದಾರೆ. ಈ ಸಂಸ್ಥೆ ಬೆಳಿಬೇಕಂದ್ರೆ ಮೂಲ ಕಾರಣ ಅವರೇ, ಒಂದು CEO ಮತ್ತು ಈ ಸಂಸ್ಥೆಯಲ್ಲಿರುವಂಥ ಸ್ಟಾಫ್ ಎಲ್ಲರೂ ಕೂಡ ತಮ್ಮ ವೈಯಕ್ತಿಕ ಸಂಸ್ಥೆ ಅಂತೇಳಿ ಅಂದರೆ ತಮ್ಮ ಮನೇಲಿ ಹೇಗೆ ಕೆಲಸ ಮಾಡ್ತಾರೋ ಅವರೆಲ್ಲ ಆ ಥರ ಒಟ್ಟೆ ಸೇರ್ಕೊಂಡು ಎಲ್ಲರೂ ಒಟ್ಟಿಗೆ ಇದ್ದು ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸದಿಂದನೇ ಈ ಸಂಸ್ಥೆ ಇಷ್ಟು ಬೆಳೀತಿದೆ ಅಂತ ಹೇಳ್ಬೋದು. ಹಾಗೆ ಏನಾಗುತ್ತೆ ಅಂದರೆ ಇಲ್ಲಿರುವಂಥ ಎಲ್ಲ ಎಂಪ್ಲಾಯೀಸು ಕೂಡ ಲೋಕಲ್ ಆಗಿರೋರು, ಅವರ ತಂದೆ ತಾಯಿ ಜೊತೆಗಿದ್ದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರ ಮನೆಯೂ ನಿರ್ವಹಣೆ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಹಳ್ಳಿಯಲ್ಲಿರುವಂಥ ಮಕ್ಕಳು ಅವರೇನೋ ಓದಿರ್ತಾರೆ, ಅವರು ಕೆಲಸಕ್ಕೋಸ್ಕರ ಸಿಟಿಗೆ ಹೋಗ್ಬಿಡ್ತಾರೆ. ಆವಾಗ ಅವ್ರ ತಂದೆ ತಾಯಿ ನೋಡ್ಕೊಳ್ಲಿಕ್ಕೆ ಯಾರೂ ಇರೋದಿಲ್ಲ. ಆದರೆ ಈ ಹಳ್ಳಿಲೇ ಒಂದು ಸಂಸ್ಥೆ ಮಾಡಿರೋದ್ರಿಂದ ಅವ್ರ ಮನೇಲೇ ಇದ್ದು ಅವರ ಫ್ಯಾಮಿಲಿನೂ ನೋಡ್ಕೊಂಡು ಜೊತೆಗೆ ಅವ್ರ ಉದ್ಯೋಗನೂ ಕೂಡ ಇಲ್ಲೇ ಮಾಡ್ಕೊಂಡು ಹೋಗ್ಬೋದು. ಅವ್ರ ಸಂಸಾರಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಇಲ್ಲಿ ದುಡಿಮೆ ಮಾಡೋದ್ರಿಂದ ಸಿಗುತ್ತೆ. ಆ ಕಾರಣದಿಂದನೇ ನಾವು ಈ ಹಳ್ಳಿನಲ್ಲಿ ಒಂದು ಸೂಪರ್ ಮಾರ್ಕೆಟ್ ಮಾಡಬೇಕು, ನಮ್ಮ ಭಾಗದಲ್ಲೇ ಇರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದೀವಿ. ತುಂಬ ಅತ್ಯುತ್ತಮವಾಗಿ ನಡೀತಾ ಇದೆ. ಅದಕ್ಕೆ ಸಹಕಾರ ಮಾಡಿರೋದು ಎಲ್ಲ ನಮ್ಮ ಡೈರೆಕ್ಟ್ರುಗಳು ಕೂಡ ಅಷ್ಟೇ. ಇವತ್ತಿನವರೆಗೂ ಯಾರು ಕೂಡ ಸಿಟ್ಟಿಂಗ್ ಫೀಸ್ ಇಲ್ದಿದ್ದಂಗೆ ಬಂದು ಪ್ರತಿ ಮೀಟಿಂಗ್ಗಳಿಗೆ ಅಟೆಂಡ್ ಮಾಡಿ ಅವರವರ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದನೇ ಈ ಸಂಸ್ಥೆ ಇಷ್ಟು ಚೆನ್ನಾಗಿ ಬೆಳೆದಿದೆ, ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷದಂತೆ ಸೌಹಾರ್ದ ಆ್ಯಕ್ಟ್ ಪ್ರಕಾರ ನಾವು ಪ್ರತಿ ವರ್ಷ ಜನರಲ್ ಬಾಡಿನ ಮಾಡಲೇಬೇಕು. ಈ ಜನರಲ್ ಬಾಡಿನಲ್ಲಿ ನಮ್ಮ ಸ್ಥಳೀಯವಾಗಿರುವಂಥ ಎಲ್ಲ ಷೇರ್ದಾರರು ಕೂಡ ಬರ್ತಾರೆ. ಅದಲ್ಲದೆ ಅವರಿಗೆ ಆವತ್ತಿನ ದಿನ ನಮ್ಮ ಸಂಸ್ಥೆಯ ಇಡೀ ಒಂದು ವರ್ಷದ ಆ್ಯಕ್ಟಿವಿಟೀಸ್ ಅಂದರೆ ಒಂದು ವರ್ಷದ ನಮ್ಮ ಸೇಲ್ಸ್ ಆಗಿರ್ಬೋದು ಅಥವಾ ಪರ್ಚೇಸ್ ಆಗಿರ್ಬೋದು ಎಲ್ಲ ರೀತಿಯಾದ ಅಕೌಂಟ್ಸನ್ನು ಕೊಟ್ಬಿಟ್ಟು ಅವರಿಂದ ಬೇರೆ ವಿಚಾರಗಳ ಬಗ್ಗೆ ಅಂದರೆ ಬೇರೆ ಏನು ಐಟಮ್ ಇಡ್ಬೋದು ಅಥವಾ ಇದರಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೋದಾ, ಇನ್ನೂ ಅತ್ಯುತ್ತಮವಾಗಿ ಹೇಗೆ ನಡೆಸ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ಅವರೆಲ್ಲರ ಅಭಿಪ್ರಾಯನ ತಗೊಂಡು ಈ ಸಂಸ್ಥೆನ ಮುಂದೋಡ್ಸ್ಕೊಂಡು ಬರ್ತಾಯಿದ್ದೀವಿ. ನಮಸ್ಕಾರ, ನನ್ನ ಹೆಸರು TV ವೀರಪ್ಪ ಅಂಥೇಳಿ. ನಾನು ಇಲ್ಲಿ ಅಮೃತ ದಿನಸಿ ಮನೆಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಆದರೆ ಉಪಾಧ್ಯಕ್ಷರು ಅವರ ಕರ್ತವ್ಯ ಏನು ಅಂದರೆ ಸಾಕಷ್ಟು ಮಾರ್ಗದರ್ಶನ ನಮ್ಮ ಅಧ್ಯಕ್ಷರು ಕೊಡ್ತಾ ಇರ್ತಾರೆ. ಬೈ ಚಾನ್ಸ್ ಅವರು ಇಲ್ದಿದ್ದಾಗ ನಮ್ಮ ಡೈರೆಕ್ಟ್ರುಗಳು ನಾವು ಎಲ್ಲ ಸೇರಿ ಉಪಾಧ್ಯಕ್ಷರು ಕೆಲವೊಂದು ಕೆಲಸ ನೆರವೇರಿಸ್ಕೋಬೇಕಾಗುತ್ತೆ, ಜವಾಬ್ದಾರಿ ತಗೋಬೇಕಾಗತ್ತೆ. ಹಾಗೆಯೇ ನಾವು ತಿಂಗಳಿಗೆ ಒಂದು 10-15 ಬಾರಿ ಇಲ್ಲಿಗೆ ಬರ್ತಿರ್ತೀವಿ. ಆಮೇಲೆ ನಮ್ಮ ದಿನಸಿ ಮನೆ ಅಮೃತ ಅಂದರೆ ಹಾಲು, ದಿನಸಿ ಮನೆ ಅಂತ ಯಾಕೆ ಅಮೃತ ಅಂತ ಹೆಸರು ಊರಿನ ಹೆಸರು ಆದರೂ ಕೂಡ ನಾವು ದಿನಸಿ ಮನೆ ಅಂತ ಯಾಕೆ ಅದಕ್ಕೆ ಹೆಸರು ಇಡಬೇಕಾದ್ರೆ ಅದಕ್ಕೂ ಸಾಕಷ್ಟು ಅರ್ಥಗರ್ಭಿತವಾಗಿರಬೇಕು. ಆ ಹೆಸರು ಎಲ್ಲಿ ಹೋದರೂ ಅದು ಹೇಳಬೇಕು ಅನ್ನೋದಕ್ಕಾಗಿ ನಾವು ಅಮೃತ ಊರು, ಅದಕ್ಕೆ ಆ್ಯಕ್ಚುಲಿ ಈ ಊರಿಗೆ 2 ಹೆಸರಿದೆ. ಗ್ರಾಮ ಪಂಚಾಯತ್ಗೆಲ್ಲ ಅಮೃತ ಅಂತಾರೆ, ಊರಿಗೆ ಕರೆಯೋದು ಗರ್ತಿಕೆರೆ ಅಂತಾರೆ. ಆದರೆ ಅಮೃತ ದಿನಸಿ ಮನೆ ಅಂದರೆ ಈಗ ಹೇಗೆ ಭತ್ತದ ಕಣಜ ಅಂತಾರೆ ಆ ಥರ ದಿನಸಿ ಮನೆ ಅಂತಲೇ ಹೆಸರು ಇಡಬೇಕು ಅಂತ ನಾವು ಅದನ್ನು ಸ್ವಲ್ಪ ಎಲ್ಲ ಥಿಂಕ್ ಮಾಡಿ ಇಟ್ಟಿದ್ದೀವಿ. ಹಾಗೆಯೇ ನನಗೆ ಈಗ ಒಂದು 5 ವರ್ಷದಲ್ಲೇ ನಾವು ಈ ಗ್ರಾಹಕರಿಗೆ ಈ ದಿನಸಿ ಮನೆಯೇ ಯಾಕೆ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಬಂದಾಗ ಗರ್ತಿಕೆರೆಯಲ್ಲಿ ಫಸ್ಟಿಗೆ ದಿನಸಿ ಮನೆ ಬಂದಾಗ ನಮ್ಮ ಸಣ್ಣ ಗ್ರಾಮ ಆಗಿರೋದ್ರಿಂದ ಹಳ್ಳಿ ಆಗಿರೋದ್ರಿಂದ ದಿನಸಿ ಮನೆ ಒಳಗೆ ಅಯ್ಯೋ ನಮ್ಗೆ ಅವಕಾಶ ಇದೆಯೋ ಇಲ್ಲೋ ಷೇರ್ದಾರ ಅಲ್ದಿದ್ದರು ಷೇರ್ದಾರಿಗೆ ನಮ್ಮ ತಿಳುವಳಿಕೆ ಹೇಳ್ತಿದ್ದೆವು, ಇದು ನಿಮ್ಮದೇ ಅಂಗಡಿ, ನೀವು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಕೊಳ್ಬೋದು, ಇದು ಲಾಭಾಂಶ ನಿಮಗೆ ಅಂದಾಗ
ಫಸ್ಟಿಗೆ ಜನ ಸ್ವಲ್ಪ ಅಂಜರು, ಅಯ್ಯೋ ಒಳಗೆ ಹೋಗ್ಬೋದೋ ಏನೋ, ಇದನ್ನ ಮುಟ್ಬೋದೋ ಏನೋ ಅಂತ. ಯಾಕೆಂದರೆ ಬೇರೆ ಅಂಗಡಿಲೆಲ್ಲ ಆ ಥರ ಇರೋದ್ರಿಂದ ನಮ್ಮಲ್ಲಿ ಅದೊಂದು ಭಯ ಇತ್ತು. ಬರ್ತಾ ಜನ ಭಾರಿ ಇಷ್ಟಪಟ್ಟರು. ಈ ದಿನಸಿ ಮನೆ ಅಂತ ನಾವು ಮಾಡಿದ ಮೇಲೆ ಈ ಗರ್ತಿಕೆರೆ ಅನ್ನೋ ಒಂದು ಹೆಸರಿಗೂ ಮತ್ತು ಅಮೃತನ ಈ ಊರಿಗೆ ಸ್ವಲ್ಪ ದಿನಸಿ ಮನೆ ಬಂದ ಮೇಲೆ ಒಳ್ಳೆ ಎಲ್ಲಿ ಕೇಳಿದ್ರು ಗರ್ತಿಕೆರೆ ಅಂದರೆ ದಿನಸಿ ಮನೆ ಅಂದರೆ ಗರ್ತಿಕೆರೆ. ದಿನಸಿ ಮನೆ ಆದಮೇಲೂ ಗರ್ತಿಕೆರೆ ಸ್ವಲ್ಪ ಬೆಳವಣಿಗೆನೂ ಜಾಸ್ತಿ ಆಗಿದೆ ಅಂತ ಜನ ಹೇಳ್ತಾರೆ. ಈಗ ನಾನು ಒಬ್ಬ ಉಪಾಧ್ಯಕ್ಷನಾಗಿ ನಾನು ಹೇಳಿರೋದು ತಪ್ಪಾಗಲಿರುತ್ತೆ, ಜನ ಹೇಳೋದು ನಾವು ಹೇಳಿ ನಿಮ್ಮ ಎದುರು ಹೇಳಬೇಕು. ಹಾಗೆಯೇ ನಾವು ಒಂದು ಕೆಲವೊಂದು ಈಗ ಉದಾಹರಣೆ, ಇದೊಂದು ಹಾಳೆ ತಟ್ಟೆ ಅಂತೀವಿ ನಾವು, ಊಟ ಮಾಡುವ ಹಾಳೆ ತಟ್ಟೆ. ದಿನಸಿ ಒಯ್ದಾಗ ಅದಕ್ಕೆ ಬೇಕಾಗ ಪದಾರ್ಥ ಅಂದರೆ ಹಾಳೆ ತಟ್ಟೆ ಊಟ ಮಾಡೋಕ್ಕೆ ಬೇಕು. ನಮ್ಮ ಒಬ್ಬ ಷೇರ್ದಾರನೇ, ನಮ್ಮ ಒಬ್ಬ ಈ ಸೂಪರ್ ಮಾರ್ಕೆಟಿನಲ್ಲೇ ಶೇರ್ ಹಾಕಿದ ಷೇರ್ದಾರನೇ ಇದನ್ನೊಂದು ಫ್ಯಾಕ್ಟ್ರಿ ಮಾಡಿಸಿದ್ದೀವಿ. ಆ ಫ್ಯಾಕ್ಟ್ರಿಲಿ ಅವ್ನು ತಟ್ಟೆನೂ ಕೊಡ್ತಾನೆ. ಇದೇ ತಟ್ಟೆ ಬೇರೆ ರೈತರು ಹೊರಗಡೆ ತಗೊಳಕ್ಕೆ ಹೋದರೆ ಇದ್ರ ಬೆಲೆ 5 ರೂಪಾಯಿ ಆಗುತ್ತೆ. ನಾವು ಇನ್ನೂ ಒಂದು 50 ಪೈಸೆನ 1 ರೂಪಾಯಿ ಕಡಿಮೆ ಕೊಡ್ತೀವಿ. ಇದು ಜನ ಭಾರಿ ಇಷ್ಟಪಡ್ತಾರೆ. ಯಾಕೆಂದರೆ ನಮ್ಮ ಡೈರೆಕ್ಟ್ರುಗಳಾಗಿರ್ಬೋದು, ನಮ್ಮ ಷೇರ್ದಾರರು ಏನು ಬೆಳೀತಾರೋ ಏನು ಮಾಡ್ತಾರೋ ಅದನ್ನೂ ಕೂಡ ನಾವು ತಂದಿಲ್ಲಿ ಸೇಲ್ ಮಾಡೋದ್ರಿಂದ ಸ್ವಲ್ಪ ನನಗೆ ಗೊತ್ತಿದ್ದಂಗೆ ಈ ಶಿವಮೊಗ್ಗ ಹೋಗ್ಬೇಕು, ದಿನಸಿ ಮನೆ ಅಥವಾ ಸೂಪರ್ ಮಾರ್ಕೆಟು ಅಂದರೆ ತೀರ್ಥಹಳ್ಳಿ ಹೋಗಬೇಕು, ಇಲ್ಲ ಶಿವಮೊಗ್ಗ ಹೋಗಬೇಕು, 60 ಕಿಲೋಮೀಟ್ರು ಶಿವಮೊಗ್ಗ ಹೋಗಬೇಕು, 35 ಕಿಲೋಮೀಟ್ರು ಇದಕ್ಕೆ ಹೋಗಬೇಕು. ನಮ್ಮ ಈ ಸುತ್ತಮುತ್ತ 2-3 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಇದು ಹಳ್ಳಿ ಸಿಕ್ಕುತ್ತೆ. ಒಂದು ಅಮೃತ ಆಗಿರ್ಬೋದು, ಒಂದು ಹುಂಚಕಟ್ಟೆ ಆಗಿರ್ಬೋದು, ಒಂದು ಹುಂಚ ಆಗಿರ್ಬೋದು. ಇವರೆಲ್ಲ ಜನ ಅದೇ ಹೇಳ್ತಾರೆ, ನೀವು ಅಂಥ ಸಣ್ಣೂರಲ್ಲಿ ಇಂಥ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದೀರಿ ಅಥವಾ ಇಂಥ ಒಂದು ಮಾಡಿದ್ದೀರಿ, ಇದು ನಿಮಗೆ ಆಗುತ್ತೋ ಅನ್ನೋದು ಫಸ್ಟಿಗೆ ಜನ ಇತ್ತು. ಈಗ ಅವರೇ ಹೇಳ್ತಾರೆ, ನಿಜವಾಗ್ಲೂ ನಿಮ್ಮ ಥಿಂಕ್ ಏನಿದೆಯಾ, ಮುಂದಾಲೋಚನೆ, ರೈತರಿಗೆ ಬೇಕಾಗಂಥ ವ್ಯವಸ್ಥೆಗಳನ್ನು ಮಾಡಿದಿರಲ್ಲ, ನಿಜವಾಗ್ಲೂ ನಾವು ಖುಷಿ ಪಡ್ತೀವಿ ಅಂತ ಫಸ್ಟಿಗೆ ನಾವು ಶೇರ್ ಕೇಳ್ತಿದ್ದೆವು. ಈಗ 3 ವರ್ಷದ ನಂತರ ಡೈಲಿ 1-2 ಶೇರು ಸ್ವಯಂ ಪ್ರೇರಣೆಯಿಂದ ಜನವೇ ಬಂದು ಶೇರ್ ಹಾಕ್ತಿದ್ದಾರೆ. ನಮಗೆ ಈಗೆಲ್ಲೋ ಒಂದತ್ತು ಭಾರಿ ಶೇರ್ ಆದರೆ ನಮಗೆ ಅಂಗಡಿ ಗೋಡನ್ ಸಾಕಾಗಲ್ಲ ಅನ್ನೋ ಥಿಂಕು ನಾವು ಮಾಡ್ತಿದ್ದೀವಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ವಂದಿಸಿ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಹೆಸರು ಕಿರಣ್ ಅಂತ. ಈ ಅಮೃತ ದಿನಸಿ ಮನೆ ಇದು ನಮ್ಮ ಕನಸಿನ ಕೂಸು. ನಮ್ಮದು ಅಮೃತ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದ 10ನೇ ವರ್ಷದ ನಂತರದಲ್ಲಿ ಈ ಒಂದು ಸೌಹಾರ್ದವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಗ್ರಾಮದಲ್ಲಿ ಒಂದು ಸುಸಜ್ಜಿತವಾದಂತಹ ದಿನಸಿ ವಸ್ತುಗಳು ಸಿಗುವಂತಹ ಒಂದು ಏನು ಎಲ್ಲರಿಗೂ ಏನೇನು ಅವಶ್ಯಕತೆ ಇದೆ ಇದೇ ಭಾಗದಲ್ಲಿ ಸಿಗಬೇಕು ಅಂತ, ಇದೊಂದು ಅಮೃತ ಗ್ರಾಮ, ಗರ್ತಿಕೆರೆ ಗ್ರಾಮ ಎಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳ ಸೇರಿರುವಂಥ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿಂದ ಸುಮಾರು 18-20 ಕಿಲೋಮೀಟ್ರ್ ದೂರ ಹೋಗಿ ಸಾಮಾನುಗಳು ಅಂತ ತರುವಂಥ ವ್ಯವಸ್ಥೆ ಇತ್ತು. ಅದನ್ನೆಲ್ಲ ತಪ್ಪಿಸ್ಬೇಕು, ನಮ್ಮ ಭಾಗದ ಜನಗಳಿಗೆ ಒಂದು ಏನು ಉತ್ತಮವಾದಂಥ ಒಂದು ದಿನಸಿ ಸಾಮಗ್ರಿಗಳನ್ನು ಕೊಡಬೇಕು ಅಂತೇಳಿ ಯೋಚನೆ ಮಾಡಿ ಈ ಒಂದು ಅಮೃತ ದಿನಸಿ ಮನೆ ಅಂತ ಪ್ರಾರಂಭ ಮಾಡಿದ್ವಿ. ಇದನ್ನೇ 2020ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದು ಕೊರೋನಾ ಪೀರಿಯಡ್, ಆ ಪೀರಿಯಡಲ್ಲಿ ಸತ ನಾವು ಮೇ ತಿಂಗಳಲ್ಲಿ ನಮ್ಮದು ಪ್ರಾರಂಭ ಆಯಿತು. ಆ ಪೀರಿಯಡ್ ಸತ ಕೊರೋನಾದಲ್ಲಿ ಸತ ನಾವು ಇಲ್ಲಿ ಎಲ್ಲರಿಗೂ ಮೆಟೀರಿಯಲನ್ನು ಅಂದರೆ ದಿನಸಿಯನ್ನು ಕೊಟ್ಟಿದ್ವಿ. ನಮ್ಮ ಏನಿತ್ತು ಅಂದರೆ ಅದೇ ನಮ್ಮ ಭಾಗದ ಜನರಿಗೆ ಉತ್ತಮವಾದಂಥ ಕ್ವಾಲಿಟಿ, ಉತ್ತಮವಾದಂಥ ಬೆಲೆ, ಇದು ಎರಡನ್ನೂ ಕೊಡಬೇಕು ಅಂಥೇಳಿ ಇದು ಮಾಡಿದ್ವಿ. ಏನು ನಾವು ಈಗಲೂ ಸತ ನಾವು ದಿನಸಿ ಮನೆಯಿಂದ ಚಾಲೆಂಜ್ ಮಾಡ್ತೀವಿ, ವಿತ್ ಬಿಲ್ ನಮಗಿಂತ ಕಡಿಮೆ ಕೊಡ್ತಾರೆ ಅಂತ. ಈ ಭಾಗದಲ್ಲಿ ಯಾರೇ ಕಡಿಮೆ ಕೊಟ್ಟರು ನಾವು ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ. ಬಟ್ 2020ರಿಂದ ಇಲ್ಲಿವರೆಗೂ ನಮಗೆ ನಮ್ಮ ಚಾಲೆಂಜಲ್ಲಿ ಯಾವ ಇವರು ಸತ ವಿತ್ ಬಿಲ್ಲು ಬಂದಿಲ್ಲ. ಸೊ ಅಷ್ಟು ನಾವು ಕಾನ್ಫಿಡೆಂಟಾಗಿ ಹೇಳ್ತೀವಿ, ದಿನಸಿ ಮನೆಯಲ್ಲಿ ಸಿಗುವಂತಹ ಏನು ಪ್ರಾಡಕ್ಟ್ಸ್ ಇದೆ ಅಥವಾ ವಸ್ತುಗಳಿದೆ ಇದು ಉತ್ತಮ ಬೆಲೆ ಮತ್ತು ಉತ್ತಮವಾದಂಥ ಕ್ವಾಲಿಟಿ ಕೊಡ್ತಾಯಿದ್ದೀವಿ. ಪ್ರಾರಂಭದಿಂದ ದಿನಗಳಿಂದಲೂ ಉತ್ತಮವಾದಂತಹ ಕ್ವಾಲಿಟಿ ಮತ್ತು ರೇಟ್ ಇದು ಯಾವುದೇ ರೀತಿಯಲ್ಲಿ ಇದಕ್ಕೆ ಒಳಗಾಗದೆ ಉತ್ತಮವಾದಂಥ ವಸ್ತುಗಳನ್ನು ಕೊಡಲು ದಿನಸಿ ಮನೆ ಈ ಭಾಗದಲ್ಲಿ ಅಮೃತ ದಿನಸಿ ಮನೆ ತುಂಬ ಯಶಸ್ವಿಯಾಗಿದೆ. ಅದಕ್ಕೋಸ್ಕರ ಆಡಳಿತ ಮಂಡಳಿಯವರಿಗೆ ಹಾಗೂ ಇಲ್ಲಿಯ ಎಲ್ಲ ಸಿಬ್ಬಂದಿಗಳಿಗೆ ಅಮೃತದ ಮಾತೃ ಸಂಸ್ಥೆಯಾದಂಥ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಸರಿತಾ ಅಂತೇಳಿ. ಇಲ್ಲೇ ನಮ್ಮ ಮನೆ ಇಲ್ಲೇ ಹತ್ತಿರ ಇರೋದ್ರಿಂದ ಎಲ್ಲ ದಿನಸಿ ಐಟಮ್ಗಳನ್ನ ತೊಗೊಂಡೋಗಕ್ಕೆ ಇಲ್ಲೇ ಬರ್ತಿದ್ದೆ. ಯಾಕೆ ಬರ್ತಿದ್ದೆ ಅಂದರೆ ಬೇರೆ ಕಡೆ ಹೋದಾಗ ಒಂದೊಂದು ಐಟಮ್ಸ್ ಇರಲ್ಲ ಎಲ್ಲ ಶಾಪಲ್ಲೂ, ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ 4 ತೊಗೊಬರ್ಬೇಕು. ಇಲ್ಲಿ ಬಂದರೆ ಹಾಗಲ್ಲ, ಎಲ್ಲ ವಸ್ತುಗಳು ಸಿಗ್ತಿತ್ತು ಒಂದೇ ಕಡೆಗೆ. ಸೊ ಹಾಗಾಗಿ ನಾನು ಎಲ್ಲ ವಸ್ತುಗಳನ್ನ ತಗೊಳ್ಳೋದಕ್ಕೋಸ್ಕರ ಇಲ್ಲೇ ಬರ್ತಿದ್ದೆ. ಬೇರೆ ಕಡೆಗೆ ರೇಟ್ ಹೋಲಿಸ್ಕೊಂಡ್ರು ಇಲ್ಲೂ 2 ರೂಪಾಯಿ ಕಡಿಮೆ ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಪ್ರಾಡಕ್ಟು ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ, ಹಾಗಾಗಿ ಇಲ್ಲೇ ಬರ್ತಿದ್ದೆ. ಬರ್ತಾ ಇತ್ತೀಚೆಗೆ ಶೇರು ಹಾಕಿದ್ದೀನಿ. ಇಲ್ಲಿ ಶೇರ್ ಹಾಕ್ಸ್ಕೊಂಡಿದ್ದಾರೆ, ಚೆನ್ನಾಗಿದೆ, ಇಷ್ಟಪಟ್ಟೆ ಹಾಕಿದ್ದೀನಿ. ಅದ್ರ ಮೇಲೆ ನಮ್ಗೆ ರಿಯಾಯಿತಿ ಇರುತ್ತೆ.
ಹಾಗಾಗಿ ತುಂಬ ಖುಷಿಯಾಗುತ್ತೆ. ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀವಿ. ಖುಷಿ ಇದೆ, ಬೇರೆ ಕಡೆ ವ್ಯವಹಾರಕ್ಕಿಂತ ಇಲ್ಲಿ ಖುಷಿಯಾಗುತ್ತೆ. ರೆಸ್ಪಾನ್ಸ್ ಚೆನ್ನಾಗಿದೆ. ನಾನು ನೋಡ್ದಂಗೆ ಬ್ಯಾಂಕ್ಗಳು ಸೌಹಾರ್ದ ಅಂತಂದರೆ ವ್ಯಾವಹಾರಿಕವಾಗೇ ಇರುತ್ತೆ, ಬರೀ ಲೋನ್ ತಗೊಳ್ಳೋದು ಕೊಡೋದು ಅದೇ ಥರನೇ ಇರುತ್ತೆ, ಅವ್ರವ್ರ ಅನುಕೂಲಕ್ಕೋಸ್ಕರ ಇರುತ್ತೆ. ಇಲ್ಲಿ ಹಾಗಲ್ಲ, ನಮ್ಮ ಅನುಕೂಲಕ್ಕೋಸ್ಕರ ಇದ್ದಂಗಿದೆ, ಎಲ್ಲದೂ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತೇಳಿ. ಯಾಕೆಂದರೆ ಐಟಮ್ಗಳು ಕ್ವಾಲಿಟಿ ಸಿಗುತ್ತೆ, ರೇಟು ಅಷ್ಟೇ. ಆಮೇಲಿಂದ ನಾವು ಶೇರ್ ಹಾಕಿದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಪ್ರತಿಯೊಂದು ಸಾಮಾನು ನಮಗೆ ಇಲ್ಲೇ ಒಂದೇ ಕಡೆ ಸಿಗುತ್ತೆ ಅಂತ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ. ಹಾಂ, ಡಿಸ್ಕೌಂಟು ಇದೆ. ಶೇರ್ ಇರೋದ್ರಿಂದ, ಶೇರ್ ಅಮೌಂಟಿಂದ ಡಿಸ್ಕೌಂಟು ಇದೆ. ಹಾಗಾಗಿ ಇಲ್ಲಿ ವ್ಯವಹಾರ ಮಾಡ್ತಾ ಇರೋದು. ನನ್ನ ಹೆಸರು ಸದಾನಂದ ಜೆ ಅಂತ. ಇಲ್ಲೇ ನಿರ್ದೇಶಕನಾಗಿದ್ದೀನಿ. ದಿನಸಿ ಮನೆ ಅಂತ, ಅಮೃತ ದಿನಸಿ ಮನೆ ಸಹಕಾರಿ ಸಂಸ್ಥೆ. ನಾನಿಲ್ಲಿ ನಿರ್ದೇಶಕನಾಗಿ ನನ್ನ ಕೆಲಸ ಏನಂದರೆ, ಇಲ್ಲಿ ಬಂದು ನಮ್ಮ ವರ್ಕರ್ಸ್ಗಳ ಬಗ್ಗೆ ಮತ್ತು ದಿನಸಿ ಸಾಮಾನುಗಳ ಬಗ್ಗೆ, ಇಲ್ಲಿ ನಮ್ಮ ದಿನಸಿ ಮನೆಯಲ್ಲಿ 1,000ಕ್ಕೂ ಹೆಚ್ಚು ವಸ್ತುಗಳು ಇದೆ. ಅದರ ಬಗ್ಗೆ ಹೇಗೆ ದಿನಸಿ ವಸ್ತುಗಳು ದಿನನಿತ್ಯ ಏನು ಪರ್ಚೇಸ್ ಆಗ್ತಕ್ಕಂಥದ್ದು, ಅಲ್ಲಿ ಯಾವುದು ಬೇಕು, ಅಗತ್ಯ ಬೇಕು, ಇವತ್ತಿನ ಏನು ದಿನಸಿ ಸಾಮಾನುಗಳು ಏನು ಖರ್ಚಾಗಿದೆ ಅದರ ಬಗ್ಗೆ ನಮ್ಮ ಸಿ.ಒಗೆ ಹೇಳ್ತಕ್ಕಂಥದ್ದು. ಹಾಗೆ ನಮ್ಮ ವರ್ಕರ್ಸ್ ಬಗ್ಗೆ ಏನು ಇವತ್ತು ಎಷ್ಟು ಜನ ವರ್ಕರ್ಸ್ ಬಂದಿದ್ದಾರೆ ಅವ್ರ ಬಗ್ಗೆ ನಿಗಾ ನೋಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಬಂದಿರತಕ್ಕಂತಹ ಗ್ರಾಹಕರನ್ನು ಅವ್ರಿಗೆ ಹೇಗೆ ಅವ್ರನ್ನ ನಮ್ಮ ಸಹಕಾರಿಯ ಇಲ್ಲಿ ಕೆಲಸಗಾರರು ಹೇಗೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರನ್ನ ಹೇಗೆ ನಮ್ಮ ಇಲ್ಲಿ ಬಂದಂಥ ನಮ್ಮ ಏನು ಸದಸ್ಯರ ಬಗ್ಗೆ ಎಷ್ಟು ಅವರು ನಿಗಾ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ನನ್ನ ನಿರ್ದೇಶನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾವು 1 ಗಂಟೆ ಪ್ರತಿದಿನ ಬಂದು ನಮ್ಮೆಲ್ಲ ಈ ಚಟುವಟಿಕೆಯಲ್ಲಿ ನಡೀತಕ್ಕಂಥದ್ರ ಬಗ್ಗೆ, ಈ ನಮ್ಮ ಕೆಲಸಗಾರರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ನನ್ನ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಸಂಸ್ಥೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಇಲ್ಲಿ ಏನು ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಗ್ರಾಮ ಈ ಕೂಲಿ ಕಾರ್ಮಿಕರು ರೈತರಾಗಿರೋದ್ರಿಂದ ಈ ಹೆಚ್ಚು 4 ಗಂಟೆಯಿಂದ 9 ಗಂಟೆವರೆಗೆ ಭಾಳಷ್ಟು ಇಲ್ಲಿ ಅವರು ವರ್ಕರ್ಸು ಮತ್ತು ನಮ್ಮ ಸದಸ್ಯರು ಬರೋದರಿಂದ ನಮಗೆ ಹೆಚ್ಚು ಆ ಟೈಮ್ನಲ್ಲಿ ನಾವು ಎಲ್ಲ ನಿರ್ದೇಶಕರು ನಾವು ಇಲ್ಲಿ ಪಾಲ್ಗೊಳ್ತೀವಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನನ್ನ ಹೆಸರು ಕೃಷ್ಣಪ್ಪ ಅಂಥೇಳಿ. ಮೂಲತಃ ಕೃಷಿ, ನಾವು ವೃತ್ತಿ ಕೃಷಿ. ಆದರೆ ನಾವೆಲ್ಲರೂ ಸೇರಿ ಒಂದು ಸಂಸ್ಥೆ ಸಂಘ ಕಟ್ಟಬೇಕು ಅಂತ ಸಣ್ಣರಿದ್ದಲ್ಲಿಂದ ಒಂದು ಹೊಸ ಕನಸು. ಆದರೆ ಒಂದು ಕುಮ್ಮದ್ದುತಿ ಶಾಲೆ ಅಂತ ಒಂದು ಮಕ್ಕಳಿಗೆ ಶಾಲೆ ಕೂಡ ತರೆದಿದ್ದೀವಿ ನಮ್ಮ ಕಮಿಟಿಯಿಂದ. ಅದ್ರ ಮೂಲದಿಂದ ಒಂದು 10ನೇ ವರ್ಷಕ್ಕೆ ಒಂದು ಬ್ಯಾಂಕ್ ಮಾಡಬೇಕು ಅಂತ ಯೋಚನೆ ಮಾಡಿದಂಗೆ ಈಗ ಅಮೃತ ಬ್ಯಾಂಕ್ ಅಂಥೇಳಿ ನೀವು ಅದು ಕೂಡ ಓಪನ್ ಮಾಡಿದ್ವಿ. ಅಲ್ಲಿ ಚರ್ಚೆ ಮಾಡಿದಾಗ ಏನಾದ್ರು ಒಂದು ಮಾಡಬೇಕು, ನಾವು ಅಂಗಡಿ ಮಾಡಬೇಕು ಅಥವಾ ಅಡಿಕೆ ಮಂಡಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವೊಂದು ದಿನಸಿ ಸೌಹಾರ್ದ ಮಾಡಬೇಕು ಅಂತಕ್ಕಂಥ ಕಲ್ಪನೆ ನಾವೆಲ್ಲ ಕೂತ್ಕೊಂಡು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ವಿ. ಆವಾಗ ಅಲ್ಲಿ ಚರ್ಚೆ ಮಾಡುವಾಗ ಅಲ್ಲಿ ಓಪನ್ ಮಾಡೋದಾದ್ರೆ ಯಾರಲ್ಲಿ ನಿಲ್ತೀರಿ ಅಂತ ಕೇಳಿದಾಗ ಇಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಯನ್ ಕುಮಾರ್ ಅವ್ರನ್ನು ನಮ್ಮನ್ನು ಇಬ್ಬರನ್ನ ಆ ಸೌಹಾರ್ದದಿಂದ ಇಲ್ಲಿಗೆ ನೀವು ಅಲ್ಲಿ ಹೋಗಿ ನೀವು ಇಂಡಿವಿಜುವಲ್ ಆಗಿ ನೀವೇ ಇದನ್ನು ಸ್ಥಾಪನೆ ಮಾಡಬೇಕು, ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅಮೃತ ಬ್ಯಾಂಕಿನವರು ನಮ್ಮ ಹಿಂದೆ ನಿಂತು ಈ ಅಂಗಡಿ ಓಪನ್ ಮಾಡಲಿಕ್ಕೆ ಸಹಕಾರ ಕೊಟ್ಟು ಇವತ್ತು ಅತಿ ಉತ್ತಮವಾಗಿ ಬೆಳೆದು ಮೇಲಕ್ಕೆ ನಾವು ಈ ಒಂದು ದಿನಸಿ ಸೌಹಾರ್ದವನ್ನು ಇವತ್ತು ಈ ಮಟ್ಟಕ್ಕೆ ತಂದೀವಿ ಅಂತಂದರೆ ನಮಗೂ ಕೂಡ ಭಯ ಇತ್ತು ಹೇಗಪ್ಪ ಅಂತ. ಆದರೆ ಈ ಭಾಗದ ಜನ ನಮಗೆ ತುಂಬ ಹೆಲ್ಪ್ ಮಾಡಿದರು. ನೀವು ಈ ಕ್ವಾಲಿಟಿ ಮಾಲನ್ನು ಕೊಡೋದು ತುಂಬ ಒಳ್ಳೆಯದು, ಇದು ತುಂಬ ಚೆನ್ನಾಗಿದೆ, ನೀವು ಇದೇ ಥರ ಮಾಲ್ ತಂದು ಕೊಡಿ, ನಾವು ನೀವು ಸಹಕಾರ ಕೊಡ್ತೀವಿ ಅಂತ ಹೇಳಿ ನಾವು ಮೊದಲು ಶೇರ್ ಮಾಡೋದಕ್ಕೆ ಮನೆ ಬಾಗಿಲಿಗೆ ಹೋಗ್ತಾಯಿದ್ವಿ. ಈಗ ಹಾಗಲ್ಲ, ಅವರೇ ಬಂದು ಈ ರೀತಿ ಮಾಡಿ ಸಹಕಾರ ನಮಗೆ ಸಲಹೆ ಕೊಟ್ಟು ಇಲ್ಲಿ ವ್ಯಾಪಾರನೂ ಚೆನ್ನಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಅವರು ಶೇರ್ ಹಾಕಿದವರಿಗೆ ನಾವು ಅವರಿಗೆ ಲಾಭಾಂಶವೂ ಸಿಗುತ್ತೆ, ಇಷ್ಟು ಪರ್ಸೆಂಟೇಜು ಕೂಡ ಸಿಗುತ್ತೆ ಆ ಥರ. ಮತ್ತಿಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಯನ್ ಕುಮಾರ್ ಅವರಿಗೆ ಹಿಂದೆ ಈ ಬಿಸ್ನೆಸ್ ಜ್ಞಾಕು ಇತ್ತು. ಹಾಗಾಗಿ ಅವರ ಒಂದು ಮೂಲದಿಂದ ಚೆನ್ನಾಗಿ ನಡೀತಾ ಇದೆ. ಆ ಅಧ್ಯಕ್ಷತೆಯಲ್ಲಿ ಇನ್ನೂ ಮುಂದೆ ಹಿಂಗೆ ಚೆನ್ನಾಗಿ ನಡೀಲಿ ಅಂತ ನನ್ನ ಆಸೆ. ನನ್ನ ಹೆಸರು ಕೋಮಲ ಅಂತೇಳಿ, ನಾವು ಹುಂಚದಕಟ್ಟೆಯಿಂದ ಬಂದಿದ್ದೀವಿ. ಅಮೃತ ದಿನಸಿ ಸೌಹಾರ್ದ ಇದರಲ್ಲಿ ನಾನು ಒಬ್ಬಳು ಮಹಿಳಾ ಸದಸ್ಯೆ ಆಗಿದ್ದೀನಿ. ಇದರಲ್ಲಿ 11 ಜನ ಸದಸ್ಯರಿದ್ದೀವಿ ಒಟ್ಟು.
ಅದರಲ್ಲಿ ಅಧ್ಯಕ್ಷರು ನಯನ ಅವರು, ವೀರಣ್ಣ ಅವರು ಉಪಾಧ್ಯಕ್ಷರು, ಕೃಷ್ಣಪ್ಪ ಅನ್ನೋರಿದ್ದಾರೆ, ಸುಜಾತ ಅಂತೇಳಿ ಮಹಿಳಾ ಇದ್ದಾರೆ, ನಾನು ಒಬ್ಬಳು ಕೋಮಲ ಆಗಿ ಮಹಿಳಾ ಸದಸ್ಯರಾಗಿದ್ದೀನಿ. ಇದರಲ್ಲಿ ಇರೋದ್ರಿಂದ ನನಗೆ ತುಂಬ ಖುಷಿ ಇದೆ. ಇಲ್ಲಿ ನಾವು ಮಹಿಳೆಯರಿಗೆ ಏನು ಗಿಫ್ಟ್ ಸಿಗುತ್ತೆ, ಅದರಲ್ಲಿ ಏನು ಯಾವುದಕ್ಕಾದ್ರೂ ಇನ್ನೊಂದು ಎಕ್ಸ್ಟ್ರಾ ಕೊಡ್ತಿದ್ದಾರೆ ಅಂದರೆ ನಾವು ಅದರಲ್ಲಿ ಮುಂದಿರ್ತೀವಿ. ಅದರಲ್ಲೂ ನಾನಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ಹಾಗಾಗಿ ನಾನು ಇದರಲ್ಲಿ ಇರೋದ್ರಿಂದ ನಮ್ಮ ಕಟ್ಟೆ ಭಾಗದಿಂದ ತುಂಬ ಜನನ ನಾನೆಲ್ಲ ಇಲ್ಲಿ ಕರ್ಕೊಂಬರ್ತೀನಿ. ಅಲ್ಲೂ ತುಂಬ ಜನ ಶೇರ್ ಹಾಕಿದ್ದಾರೆ, ಇಲ್ಲಿ ಸದಸ್ಯರಾಗಿದ್ದಾರೆ. ಅದರಲ್ಲೂ ನಾನಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ಅದರಲ್ಲೂ ಏನಾದ್ರು ಒಂದು ಎಕ್ಸ್ಟ್ರಾ ಗಿಫ್ಟ್ ಏನಾದ್ರು ಇದೆ ಅಂದರೆ ಅದರಲ್ಲೂ ನಾನು ತುಂಬ ಮಹಿಳೆಯರಿಗೆಲ್ಲ ಹೇಳ್ತೀನಿ. ಅವರು ನನ್ನ ಜೊತೆಲಿ ಬಂದು ಇಲ್ಲೂ ತುಂಬ ಎಲ್ಲ ಸಾಮಾನೆಲ್ಲ ತೊಗೊಳ್ತಾರೆ. ಆಮೇಲೆ ಮತ್ತು ನಾವು ದೀಪಾವಳಿಲಿ ಲಕ್ಷ್ಮೀ ಪೂಜೆ ಇದ್ದಾಗ ಅದರಲ್ಲೆಲ್ಲ ಸುಮಾರೆಲ್ಲ ಐಟಮ್ಸ್ ಎಲ್ಲ ಇಡ್ತೀವಿ. ಲಾಟ್ರಿ ಥರ ಮಾಡ್ತೀವಿ. ಏನಾದ್ರು ಒಂದು ಎಕ್ಸ್ಟ್ರಾ ಪುಳಿಯೋಗರೆ ಪ್ಯಾಕೆಟ್ ಕೊಡೋದು, ಇಲ್ಲ ಏನಾದ್ರು ಒಂದು ವಾಷಿಂಗ್ ಮಿಷಿನ್ನು, ಟಿ ವಿ, ಏನಾದ್ರು ಒಂದು ಎಕ್ಸ್ಟ್ರಾ ಏನಾದ್ರು ಒಂದು ಬಹುಮಾನ ಅಂತಿಟ್ಟರೆ ಒಂದು 1000 ರೂಪಾಯಿ ಸಾಮಾನು ತಗೊಂಡ್ರೆ ಇಂಥದ್ದು ಅಂತ ಕೊಡ್ತೀವಿ. ಅದರಲ್ಲಿ ಮಹಿಳೆಯರು ಅಂದರೆ ನಮಗೆ ಏನಾದ್ರು ಲಾಟ್ರಿ ಹೊಡಿಬೋದು ಸಾಮಾನು ತಗೊಂಡ್ರೆ ಅಂತೇಳಿ ತುಂಬ ಜನ ಬಂದು ತಗೊಳ್ತಾರೆ. ಇಷ್ಟೇ ನನ್ನ ಮಾತು. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂಥೇಳಿ. ನಾನು ಅರ್ಚಕನಾಗಿ, ಪುರೋಹಿತನಾಗಿ, ವ್ಯವಸಾಯಗಾರನಾಗಿದ್ದೀನಿ. ನಾನು ಈ ದಿನಸಿ ಮನೆಯಲ್ಲಿ 4 ವರ್ಷಗಳ ಡೈರೆಕ್ಟ್ರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇಲ್ಲಿ ನಡೆಯುವಂಥ ತಿಂಗಳ ಸಭೆಯಲ್ಲಿ ನಾನು ಮುಂಚಿತವಾಗಿ ಬಂದು ಇಲ್ಲಿ ಏನೇನು ಆಗಬೇಕು, ಹಾಗೆ ಏನೇನು ವ್ಯವಸ್ಥೆ ಇಲ್ಲ, ಯಾವುದು ಗ್ರಾಹಕರಿಗೆ ಏನು ಸಾಮಾನುಗಳನ್ನು ಕೇಳ್ತಾರೆ ಅದು ಯಾರು ಇಲ್ಲ ಅಂತ ಹೇಳಿದ್ದನ್ನು ಬರೆಸಿ ಹೋಗೋದಾಗಲಿ, ಹಾಗೆ ಕೆಲಸಗಾರರು ಯಾವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದಾರೆ, ಹಾಗೆ ನನಗೆ ಏನು ಪುರೋಹಿತಿಗೆ ಬೇಕಾಗೋ ವಸ್ತುಗಳನ್ನೆಲ್ಲ ಹೇಳಿಬಿಟ್ಟು ಇಲ್ಲಿ ತರಿಸಿಟ್ಕೊಂಬಿಟ್ಟು ಅದನ್ನು ಆ ಹಳ್ಳಿಗಳಲ್ಲಿ ಹೇಳಿ ಇಂಥಲ್ಲೇ ಹೋಗಿ ತಗೊಂಬನ್ನಿ ಅಂತ ಹೇಳಿ ಅವ್ರಿಗೆ ಹೇಳಿ ಕಳಿಸ್ತೀನಿ. ಈಗ ದಿನಸಿ ಮನೆ ಆದ ಮೇಲೆ ನಮಗೆ ಇಲ್ಲಿ ಒಳ್ಳೆಯ ರೀತಿಯ ಆಹಾರ ಪದಾರ್ಥಗಳು ಎಲ್ಲ ಸಿಗ್ತಾಯಿದೆ. ಮುಂಚೆ ಹೆಚ್ಚಿನ ಹಣವನ್ನು ಕೊಟ್ಟು ತಗೊಳ್ತಿದ್ವಿ. ಅದು ಅಂಥ ಬೇಳೆ ಕಾಳುಗಳು ಬೇಯ್ತಾನೂ ಇರಲಿಲ್ಲ, ನಮಗೆ ಅವ್ರ ಹತ್ರ ಬಯಸ್ಕೊಳ್ತಾನೂ ಇದ್ವಿ. ಈಗ ಹಾಗಾಗ್ತಾ ಇಲ್ಲ. ನೀವು ಹೇಳಿದ ಜಾಗಕ್ಕೆ ಹೋಗಿ ತಂದ್ವಿ, ಒಳ್ಳೆಯದಾಯಿತು, ನಿಮ್ಮ ಹೆಸರಿನಲ್ಲಿ ಸೇರು ಹಾಕಿಸಿ ತಗೊಂಬಂದಿದ್ವಿ, ನಾವು ಸೇರು ಹಾಕ್ತೀವಿ ಅಂತ ಹೇಳ್ತಾರೆ. ಇದರಿಂದ ಈ ಗ್ರಾಮದ ಸುತ್ತಮುತ್ತ ಜನಗಳಿಗೂ ಸಹ ಭಾಳ ಸಂತೋಷವಾಗಿದೆ ನಾನು ಹೇಳಿ ತಿಳಿಸಲು ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಂದ ಅಂತೇಳಿ, ಈ ದಿನಸಿ ಮನೆಯ ಡೈರೆಕ್ಟರ್ ಆಗಿದ್ದೀನಿ. ನಾನೊಬ್ಬ ಕೃಷಿಕ. ನಾನು ಹೈನುಗಾರಿಕೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೇನೆ, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ. ನನಗೆ ರೈತ ಆಗಿರೋದ್ರಿಂದ ರೈತಾಪಿ ವರ್ಗದವರಿಗೆ ನಾವು ದೂರ ಎಲ್ಲ ಹೋಗಿ ತೊಗೊಂಡು ಬರೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಈ ಒಂದು ಸಹಕಾರಿ ಸಂಸ್ಥೆಯನ್ನು ಈ ಗರ್ತಿಕೆರೆಯಲ್ಲೇ ಹುಟ್ಟಾಕಬೇಕು ಅಂತ ಹೇಳಿ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಎಲ್ಲ ನಮ್ಮ ಡೈರೆಕ್ಟ್ರುಗಳು ಆಗಲಿ, ಕೆಲಸಗಾರರಾಗಲಿ ಎಲ್ಲರೂ ಹೊಂದ್ಕೊಂಡು ಒಳ್ಳೆ ರೀತಿಯಲ್ಲಿ ವಸ್ತುಗಳನ್ನು ಜೋಡಿಸ್ತಾರೆ. ಹಾಗೆ ಕ್ವಾಲಿಟಿಯನ್ನು ನಾವು ತುಂಬ ಮೇಂಟೈನ್ ಮಾಡ್ತೀವಿ. ಇಲ್ಲಿ ಯಾವುದೇ ವಸ್ತುಗಳು ಕ್ವಾಲಿಟಿ ಇಲ್ಲದೆ ಇರೋ ವಸ್ತುಗಳನ್ನು ನಾವು ಇಡೋದೇ ಇಲ್ಲ. ನಾವು ಮೀಟಿಂಗ್ನಲ್ಲಿ ಸೆಕೆಂಡ್ಸ್ ಅನ್ನೋ ಐಟಮ್ಸನ್ನು ಯಾವುದೂ ನಾವಿಲ್ಲಿ ಅಲೋ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಒಂದು ಸರಿ ತೆಗೆದುಕೊಂಡು ಹೋದಂಥ ಗ್ರಾಹಕರು ಮತ್ತೊಮ್ಮೆ ನಮ್ಮ ಸಂಘಕ್ಕೆ ಬಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಬೇರೆ ಕಡೆಗೆ ಹೋಲಿಸಿದಲ್ಲಿ ನಾವು ಬೆಲೆಗಳನ್ನು ಕೂಡ ತುಂಬ ಕಡಿಮೆ ಇಟ್ಟಿರ್ತೀವಿ. ಹಾಗೆ ನಾವು ಷೇರುದಾರರಿಗೂ ಕೂಡ ಅಷ್ಟೇ ಉತ್ತೇಜಕವಾಗಿ ಅವರಿಗೆ ಬೇಕಾದಂಥ ವಸ್ತುಗಳು ಹಾಗೆಯೇ ಗಿಫ್ಟ್ಗಳನ್ನು, ಹಾಗೆ ಆಯಾ ಕಾಲಕ್ಕೆ ಏನೇನು ಬೇಕೋ ವಸ್ತುಗಳು ಅವನ್ನು ತರಿಸಿ ಅವರಿಗೆ ವಿಶೇಷವಾದ ರಿಯಾಯಿತಿ ದರದಲ್ಲೇ ಕೊಡ್ತಾ ಇದ್ದೇವೆ. ಬೇರೆ ಕಡೆಗೆ ಹೋಲಿಸಿದಲ್ಲಿ ನಮ್ಮ ಸಂಘದಲ್ಲಿರ್ತಕ್ಕಂಥ ವಸ್ತುಗಳು ಎಲ್ಲ ಕ್ವಾಲಿಟಿಯಲ್ಲಿದೆ. ಅದು ಜನಗಳಿಗೆ ವರ್ಷದಿಂದ ವರ್ಷಕ್ಕೆ ಒಳ್ಳೆ ರೆಸ್ಪಾನ್ಸನ್ನು ಮಾಡಲಿಕ್ಕೆ ಸಹಾಯವಾಗಿದೆ. ಆ ನಿಟ್ಟಿನಲ್ಲಿ ಈ ಸಂಘ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ಈ ಒಂದು ಸಂಘ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ಒಂದು ಸಂದರ್ಭ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಹೆಸರು ರವೀನ್ ಕುಮಾರ್ ಅಂತ. ನಾನು ಅಮೃತ ದಿನಸಿ ಸೌಹಾರ್ದ ಸಂಘದ CEO. ನನ್ನ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜವಾಬ್ದಾರಿನೂ ಹೆಚ್ಚು ಕಮ್ಮಿ ಬರುತ್ತೆ. ಸ್ಟಾಕ್ ಬಂದಿದ್ದು ನೋಡ್ಕೊಳ್ಳೋದು ಮತ್ತು ತಡ್ಕೊಳ್ಳೋದು, ಯಾವ್ದು ಖಾಲಿ ಆಗಿದೆ ಇಲ್ಲ ಅಂತ ಹೇಳೋದು, ಆ ಥರ ಎಲ್ಲ ಜವಾಬ್ದಾರಿಗಳಿಗೆ ನೋಡ್ಕೊಳ್ತಿರ್ತೀವಿ ಮಾಡೋದು. ಆಮೇಲೆ ಕಸ್ಟಮರ್ ಯಾವ್ದಾದ್ರು ಒಂದು ಐಟಮ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅಷ್ಟೇ ಜವಾಬ್ದಾರಿಯಿಂದ ತರಿಸ್ಕೊಡೋದು ಮತ್ತು ಅದೇ ಇದರಲ್ಲಿ ತರಿಸ್ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆಮೇಲೆ ಫಂಕ್ಷನ್ಗಳಿಗೆ ಐಟಮ್ ದಿನಸಿ ಕೊಡೋದು ಯಾವುದು, ಆಮೇಲೆ ಅವ್ರು ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೂ ಅದನ್ನು ತರಿಸ್ಕೊಡೋದು. ಮತ್ತು ಅದು ಅವರು ಅಲ್ಲಿಗೆ ಹೋದಾಗ ಅದು ನಾವು ವಿಸಿಟ್ ಕೊಡ್ತೀವಿ ಅವ್ರ ಮನೆಗೆ, ಅದು ನೋಡಿ ಮತ್ತು ಬೇಕಾದಾಗ ಫಂಕ್ಷನಿಗೆ ಏನೇನು ಇನ್ನೂ ಏನಾದರೂ ಇದ್ರಾಗೆ ಹೇಳೋದು. ಆಮೇಲೆ ಅವ್ರ ಕಡೆಯಿಂದ ಇನ್ನೂ ಸ್ವಲ್ಪ ಕಸ್ಟಮರ್ನ ನೀವು ಹೇಳಿ ಅಂತ ಹೇಳಿ ನಾವು ಆ ಥರ ಹೇಳೋದು ಎಲ್ಲನೂ ಮಾಡ್ತಾಯಿರ್ತೀವಿ. ನಾನು ಉಮಾದರ್ಶನ್ ಅಂತೇಳಿ, ನಾನಿಲ್ಲಿ ಕಸ್ಟಮರು ಮತ್ತು ಶೇರ್ ಹೋಲ್ಡರ್ ಆಗಿದ್ದೀನಿ. ಸೊ ನಾನು ಮುಂಚೆ ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾಯಿದ್ವಿ.
ಅಲ್ಲಿ ಮಾಲು, ಅಲ್ಲಿ ಇಲ್ಲಿ ಬಿಗ್ ಬಜಾರು, ಮ್ಯಾಕ್ಸು, ಅಲ್ಲಿ ಇಲ್ಲಿ ಅಂತಲೇ ತಿರುಗಾಡಿಕೊಂಡು ಎಲ್ಲ ಶಾಪಿಂಗ್ ಎಲ್ಲ ನಾವು ಅಲ್ಲೇ ಮಾಡ್ತಾ ಇದ್ದಿದ್ದು ಆ್ಯಕ್ಚುಲಿ. ಸೊ ಇಲ್ಲಿ ಬಂದು ಇಲ್ಲಿ ಶಿಫ್ಟ್ ಆದಮೇಲೆ ನನಗೆ ತುಂಬ ಅದೇ ಇದೊಂದು ಯೋಚನೆ ಆಯಿತು, ಎಲ್ಲಿ ನನಗೆ ಬೇಕಾಗಿರೋ ಐಟಮ್ಸು ಎಲ್ಲ ಸಿಗುತ್ತಾ ಇಲ್ಲಿ ಇಲ್ವಾ ಏನು ಅಂತ ತುಂಬ ಒಂಥರ ಯೋಚನೆ ಆಗಿತ್ತು. ಪ್ಲಸ್ ಇಲ್ಲೆಲ್ಲ ದಿನಸಿ ಅಂಗಡಿಗೆ ಹೋದರೆ ನಾವು ಲಿಸ್ಟ್ ಕೊಟ್ಟು ಐಟಮ್ಸ್ ತೊಗೊಂಬರ್ಬೇಕಿತ್ತು, ಪ್ಲಸ್ ವೆಯ್ಟ್ ಮಾಡಬೇಕಿತ್ತು ಎಲ್ಲದಕ್ಕೂ. ಸೊ ಈ ಅಂಗಡಿ ನೋಡಿದ್ಮೇಲೆ ಅಲ್ಲಿರೋದು ನಾವು ಬೆಂಗಳೂರಲ್ಲಿ ಹೆಂಗೆ ಮಾಲಲ್ಲಿ ತೊಗೊತಾ ಇದ್ವಿ ಅದು ನನಗೆ ಸೇಮ್ ಅಲ್ಲೇ ತೊಗೊತಾ ಇದ್ದೀನಿ ಅಂತ ಅನ್ಸೋಕ್ಕೆ ಶುರು ಆಯಿತು. ಸೊ ಆಮೇಲೆ ಇದೆಲ್ಲ ನೋಡಿದ್ಮೇಲೆ ನಮ್ಮ ಊರವರು ಹಿರಿಯವರೊಬ್ಬರು ಶೇರ್ ಹಾಕಿ ಅಂತ, ಕೃಷ್ಣಪ್ಪ ಅವರು ಶೇರ್ ಹಾಕಿ ಅಂತ ಹೇಳಿದ್ಮೇಲೆ ಇಲ್ಲಿ ಶೇರ್ಸ್ ಹಾಕಿದ್ವಿ. ಸೊ ಅದಾದಮೇಲೆ ಇನ್ನೂ ಈಸಿ ಆಗುತ್ತೆ, ಪ್ಲಸ್ ಡಿಸ್ಕೌಂಟು ಸಿಗುತ್ತೆ ನಮಗಿಲ್ಲಿ. ಪ್ಲಸ್ ಬೇಕಾಗಿರೋ ಐಟಮ್ಸು ನಾವೇ ಹೋಗಿ ನಮ್ಮ ಕೈಯಿಂದನೇ ತೊಗೊಂಡು ನಮಗೇನು ಬೇಕೋ ಆ ಐಟಮನ್ನು ನಾವು ತೊಗೊತಾ ಇದ್ದೀವಿ. ತುಂಬಾ ಒಂಥರ ಈಸಿಯಾಗಿ ಎಲ್ಲ ತೊಗೋತಾ ಇದ್ದೀವಿ. ನನ್ನ ಹೆಸರು ಪಾರ್ವತಿ ಅಂತ. ನಾನು ಮೂಲತಃ ಹುಮ್ಚದವರು. ಇಲ್ಲಿ ಕರ್ತಿಕೆರೆಯಲ್ಲಿ ಮನೆ ಮಾಡ್ಕೊಂಡು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಇದ್ದೀನಿ. ನನಗಿದೇ ಉದ್ಯೋಗದಿಂದ ನನ್ನದೊಂದು ಮಕ್ಕಳನ್ನ ನಾನು ನೋಡ್ಕೊಂಡು ಇದ್ದೀನಿ ಸರ್. ಮತ್ತು ಇದರಿಂದನೇ ನನ್ನ ಜೀವನ ನಡೀತಾ ಇದೆ. ಮನೆಗೂ ಇದರಿಂದ ನನ್ನ ದಿನಸಿ ಸಾಮಾನೆಲ್ಲ ಒಯ್ದು ನನ್ನ ಮಕ್ಕಳನ್ನು ನಾನು ಸಾಕ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಸುನಿಲ್ ಅಂತ ಹೇಳಿ. ನಾನು 8 ಗಂಟೆಗೆ ಬರ್ತೀನಿ. ನನಗೆ ಈ ಕೆಲಸದಲ್ಲಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕಸ್ಟಮರ್ನ ಅಟೆಂಡ್ ಮಾಡ್ತಾ ತುಂಬ ಅಂದರೆ ಬೆಳಗಿಂದ ಸಂಜೆ ತನಕ ಅದೇ ಕಸ್ಟಮರ್ ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ನನಗೆ ಕೆಲಸ ಮಾಡೋಕೆ ಒಂಥರ ಖುಷಿ ಆಗುತ್ತೆ. ಇದು ವರ್ಕ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ನಮಸ್ತೆ, ನನ್ನ ಹೆಸರು ಸ್ವಾತಿ. ನಾನು ಬಿಲೇಶ್ವರದಿಂದ ಬರೋದು. ಇಲ್ಲಿಗೆ ಬಂದು ಈಗ 1 ವರ್ಷ ಆಯಿತು. ನಾನು ಬೇರೆ ಕಡೆ ಎಲ್ಲಾದರೂ ಹೋಗಿದ್ದರೆ ಅಷ್ಟು ಕಂಫರ್ಟಬಲ್ ಇರ್ತಿರ್ಲಿಲ್ವೇನೋ. ಇಲ್ಲೆಲ್ಲ ಕೆಲಸ ನನಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇಲ್ಲಿ ತುಂಬ ಕಸ್ಟಮರ್ನೆಲ್ಲ ಅಟೆಂಡ್ ಮಾಡೋದು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ತುಂಬ ಖುಷಿ ಆಗುತ್ತೆ ನಮಗೆ. ಇಲ್ಲೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಕೆಲಸದ ಮೇಲೆ. ನಮ್ಮ ಹೆಸರು ಸಂದರ್ಶನ ಅಂತೇಳಿ. ನಮ್ಮದು ಇಲ್ಲೇ ಪಕ್ಕದಲ್ಲಿ ಶ್ರೀ ಭಾಗ್ಯಲಕ್ಷ್ಮಿ ಬೆಂಗಳೂರು ಬೇಕ್ರಿ ಅಂತ ಇದೆ. ನಮಗೆ ಈ ಶಾಪಿಂಗ್ ಮಾಲ್ ಆಗಿದ್ದರಿಂದ ತುಂಬ ಅನುಕೂಲ ಆಗ್ತಿದೆ. ನಾವು ಶಿವಮೊಗ್ಗದಿಂದಕ್ಕೆಲ್ಲ ಹೋಗಿ ತರಬೇಕಿತ್ತು ಐಟಮ್ಗಳನ್ನ. ಇಲ್ಲೇ ಒಳ್ಳೆ ಐಟಮು ಮತ್ತು ಒಳ್ಳೆ ಕ್ವಾಲಿಟಿ ಐಟಮು ಸಿಗ್ತಾಯಿದೆ ನಮಗೀಗ. ಮತ್ತು ನಾವು ಶೇರ್ದಾರ್ ಆಗಿರೋದ್ರಿಂದ 2% ಡಿಸ್ಕೌಂಟ್ ಇದೆ. ಕ್ವಾಲಿಟಿ ಐಟಮ್ ಜೊತೆ ಡಿಸ್ಕೌಂಟು ಸಿಗ್ತಾಯಿದೆ. ಹಾಗಾಗಿ ನಮ್ಗೆ ತುಂಬ ಅನುಕೂಲ ಆಗಿದೆ. ಮತ್ತು ಇಲ್ಲೆಲ್ಲ ಗ್ರಾಮೀಣ ಭಾಗಗಳಿಗೂ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ. ಶೇರ್ ಇರೋದ್ರಿಂದ ಅವರಿಗೂ 2% ಡಿಸ್ಕೌಂಟ್ ಸಿಗ್ತಿದೆ. ಬಂದಿರೋ ಲಾಭಗಳು ಅವರಿಗೆ ಸಿಗ್ತಾಯಿದೆ. ಹಾಗೆ ತುಂಬ ಅನುಕೂಲ ಆಗ್ತಿದೆ ಶಾಪಿಂಗ್ ಮಾಲಿಂದ. ಆತ್ಮೀಯ ಸಹಕಾರಿ ಬಂಧುಗಳೇ, ನೋಡಿದ್ರಲ್ಲ ಅಮೃತ ದಿನಸಿ ಮನೆ ಹೇಗಿದೆ, ಅಮೃತ ದಿನಸಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹೇಗಿದೆ. ಸೊ ಇಲ್ಲಿನ ವಿಶೇಷ ಏನು, ಷೇರುದಾರರಿಗೆ ಸಿಗುವಂತಹ ಅನುಕೂಲ ಏನು, ಸದಸ್ಯರು ಯಾರು, ಹಾಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರ ಮಾತುಗಳನ್ನು ಸಹ ಕೇಳಿದ್ರೆ ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.